ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಮಗ್ಗ ಸುಮಾರು ಜನ ಕೇಳ್ತಾ ಇದ್ದೀರಾ IPL ಪ್ಲೇ ಆಫ್ಸ್ಗೆ ಮಳೆ ಬಂದರೆ ಏನಾಗುತ್ತೆ ಅಂತ. ರಿಸರ್ವ್ ಡೇ ಇದೆಯಾ ಇಲ್ವಾ, ಇದ್ರೆ ಯಾವಾಗಿದೆ, ಏನೇನಾಗುತ್ತೆ ಸಿನಾರಿಯೋ, ಮ್ಯಾಚಲ್ಲಿ ಮಳೆ ಬಂತು ಅಂದರೆ ಏನೇನಾಗ್ಬೋದು ಎಲ್ಲ ನೋಡೋಣ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಳ್ರಪ್ಪ. RCB ಫ್ಯಾನ್ಸ್ಗಳೆಲ್ಲ, ಬರೀ RCB ಫ್ಯಾನ್ಸ್ಗಳು ಮಾತ್ರ ಅಂತಲ್ಲ, ಯಾರು ನೋಡಿದ್ರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಹಾಕೊಳ್ಳಿ. ಸೊ ಮಳೆ ಬಂತು ಅಂದರೆ ಏನಾಗುತ್ತೆ ಪ್ಲೇ ಆಫ್ಸಲ್ಲಿ, ಮುಂಚೆ ಸೀಸನ್ಗಳಲ್ಲೆಲ್ಲ ಆಗಿದ್ದಿದ್ರೆ ಮಳೆ ಬಂತು ಅಂತ ಅಂದರೆ ಫೈನಲಿಗೆ ಮಾತ್ರ ರಿಸರ್ವ್ ಡೇ ಇಟ್ಟಿದ್ರು. ಇವಾಗ ಈ ಇಯರಿಂದ ಪ್ಲೇ ಆಫ್ಸ್ನ ಎಲ್ಲ ಪಂದ್ಯಕ್ಕೂ ಕೂಡ ರಿಸರ್ವ್ ಡೇ ಅಂತ ಇಟ್ಟಿದ್ದಾರೆ. ರಿಸರ್ವ್ ಡೇ ಯಾವಾಗಿರುತ್ತೆ, ಅದಕ್ಕೇನು ಪರ್ಟಿಕ್ಯುಲರ್ ಡೇಟ್ ಅಂತ ಇದೆಯಾ ಅಂತ ಕೇಳಿದ್ರೆ, ರಿಸರ್ವ್ ಡೇ ಯಾವಾಗಿರುತ್ತೆ ಅಂದರೆ ಅದರ ನೆಕ್ಸ್ಟ್ ಡೇ. ಇವಾಗ RCBದು ಮ್ಯಾಚ್ ಬಂದ್ಬಿಟ್ಟು ಎಲಿಮಿನೇಟರ್ 22ನೇ ತಾರೀಕು ನಡೀತಿದೆ. ಎಲಿಮಿನೇಟರ್ಗೆ ಕ್ವಾಲಿಫೈರ್ 1 ತಗೊಂಡು 21ನೇ ತಾರೀಕು ನಡೀತಾ ಇದೆ. ಸೊ 21ನೇ ತಾರೀಕು ನಡೀತಾ ಇರುವಂಥ ಮ್ಯಾಚ್ ಕ್ವಾಲಿಫೈರ್ 1 ಏನಾದರೂ ವಾಶ್ಔಟ್ ಆಯಿತು ಅಂದರೆ, ಕಂಪ್ಲೀಟಾಗಿ ವಾಶ್ಔಟ್ ಆಯಿತು ಅಂದರೆ ನೆಕ್ಸ್ಟ್ ಡೇ ವಿಲ್ ಬಿ ದ ರಿಸರ್ವ್ ಡೇ. ಕ್ವಾಲಿಫೈರ್ 1 ಮತ್ತು ಎಲಿಮಿನೇಟರ್ ಒಂದೇ ಸ್ಟೇಡಿಯಮಲ್ಲಿ ನಡೀತಾ ಇರೋದ್ರಿಂದ, ಅಹಮದಾಬಾದಲ್ಲಿ ನಡೀತಾ ಇರೋದ್ರಿಂದ ಕನ್ಕರೆಂಟ್ ಆಗಿ ಮ್ಯಾಚ್ನ ನಡೆಸೋದಕ್ಕಿಂತ ಪೋಸ್ಟ್ಪಾನ್ ಮಾಡ್ತಾರೆ ಅಂತ ಕಾಣಿಸಿದೆ ಎಲಿಮಿನೇಟರ್ ಮ್ಯಾಚ್ನ ಪ್ರಾಬ್ಲಿ. ಬಟ್ ಇದೆಲ್ಲ ಯಾವಾಗ ಡಿಸಿಷನ್ ಬರುತ್ತೆ ಅಂತಂದರೆ, ಇದೆಲ್ಲ ವಾಶ್ಔಟ್ ಆಯಿತು, ಅದಾಯಿತು ಇದಾಯಿತು ಅಂತಂದರೆ ರಿಸರ್ವ್ ಡೇ ಮ್ಯಾಟ್ರಿಗೆ ಬಂದಾಗ ಇದೆಲ್ಲ ಬರುತ್ತೆ. ರಿಸರ್ವ್ ಡೇ ಏನೋ ಮ್ಯಾಟ್ರಿಗೆ ಬಂದಿಲ್ಲ ಅಂತಂದರೆ, ಅದೇ ಹೇಳಿದ್ನಲ್ಲ, ಅಟ್ ಮ್ಯಾಕ್ಸಿಮಮ್ ಅವತ್ತೇ ಆಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಸತಾಯ ಏನಾರು ಮಾಡಿ ಅವತ್ತೇ ಆಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ 2 ಅವರ್ ಎಕ್ಸ್ಟೆನ್ಷನ್ ಆಗಿ ಕೊಟ್ಟಿರೋದು. ಒಂದು ವೇಳೆ ಆಗಲೇ ಇಲ್ಲ ಅಂದರೆ ಸಿನಾರಿಯೋ ಈ ಥರ ಬರುತ್ತೆ ಅಷ್ಟೇ. ಇದೆಲ್ಲ ರೇರ್ ಸೀನ್ಸ್ ರಿಸರ್ವ್ ಡೇಗೆಲ್ಲ ಹೋಗುವಂಥದ್ದು. ಈ ರಿಸರ್ವ್ ಡೇಗೆ ಯಾವಾಗ ಮ್ಯಾಚ್ ಹೋಗುತ್ತೆ ಅಂದರೆ, ಇನ್ ಕೇಸ್ ಏನಾದ್ರು ಮ್ಯಾಚ್ನ ಆಡ್ಸೋದಕ್ಕೆ ಆಗೇ ಇಲ್ಲ, ಕಂಪ್ಲೀಟ್ಲಿ ವಾಶ್ಔಟ್ ಆಯಿತು ಅಂದರೆ, ಮಳೆ ಬಂದು ಆಡೋಕ್ಕೆ ಆಗ್ತಾ ಇಲ್ಲ ಗುರು ಅಂತಂದರೆ ಅವಾಗ ರಿಸರ್ವ್ ಡೇಗೆ ಹೋಗುತ್ತೆ. ಇನ್ ಕೇಸ್ ಏನಾದ್ರು ಮಳೆ ಏನಾದ್ರು ಬಂದು ಮೊದಲೇ ಇಂಟ್ರಪ್ಟ್ ಮಾಡ್ತು ಅಂದರೆ, ಇವಾಗ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇರ್ತಾರೆ, ಆ ಟೈಮಲ್ಲಿ ಮಳೆ ಬಂದು ಏನಾದ್ರು ಇಂಟ್ರಪ್ಟ್ ಮಾಡ್ತು ಅಂತ ಅನ್ಕೊಳ್ಳಿ. ಇವಾಗ 15 ಓವರ್ ಬ್ಯಾಟಿಂಗ್ ಆಗ್ಬಿಟ್ಟಿದೆ ಆಲ್ರೆಡಿ, ಅಥವಾ ಫಸ್ಟ್ ಇನ್ನಿಂಗ್ಸ್ ಫುಲ್ ಕಂಪ್ಲೀಟ್ ಆಗಿ ಮುಗಿದಿದೆ, ಆಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಆಡ್ಬೇಕಾದ್ರೆ ಮಳೆ ಬಂತು ಅಂತ ಇಟ್ಕೊಳ್ಳಿ. ಸೊ ಇವಾಗ ರಿಸರ್ವ್ ಡೇಗೆ ಹೋಗುತ್ತೆ. ಅಂದರೆ ಏನಾದ್ರು ಮ್ಯಾಚ್ ಏನಾದ್ರು ಆಡೋದಕ್ಕಾಗಿಲ್ಲ ಅಂತಂದರೆ ಮ್ಯಾಕ್ಸಿಮಮ್ಮು ಪ್ರಯತ್ನ ಪಡ್ತಾರೆ ಅವತ್ತೇ ಮ್ಯಾಚ್ನ ಆಡ್ಸೋದಕ್ಕೆ. ಇನ್ಫ್ಯಾಕ್ಟ್ 2 ಅವರ್ ಎಕ್ಸ್ಟ್ರಾ ಟೈಮ್ನು ಕೂಡ ಕೊಟ್ಟಿದ್ದಾರೆ. ಯೂಶಲಿ 1 ಅವರ್ನ ಕೊಡ್ತಾರೆ, ಇವಾಗ 2 ಅವರ್ ಎಕ್ಸ್ಟ್ರಾ ಟೈಮ್ನ ಕೊಟ್ಟಿದ್ದಾರೆ ಪ್ಲೇ ಆಫ್ಸ್ಗೆ ಅಂತಲೇ. ಇವಾಗ ಏನಾದ್ರು ಮಳೆ ಬಂತು ಅಂದರೆ ಇವಾಗ ಅರೌಂಡ್ 1:30-2 ಗಂಟೆವರೆಗೂ ಕೂಡ ಮ್ಯಾಚ್ ನಡೆಯುತ್ತೆ ಅಂತ ಹೇಳ್ಬೇಕು. ಅಲ್ಲಿವರೆಗೂ ಕೂಡ ಎಕ್ಸ್ಟೆಂಡ್ ಮಾಡ್ತಾರೆ. ಆದಷ್ಟು ಎಷ್ಟು ಸಾಧ್ಯ ಆಗುತ್ತೋ ಅವತ್ತೇ ಮ್ಯಾಚ್ನ ಆಡ್ಸೋದಕ್ಕೆ ಟ್ರೈ ಮಾಡ್ತಾರೆ. ಒಂದು ವೇಳೆ ಆಗಲೇ ಇಲ್ಲ ಅಂದರೆ, ಮಳೆ ಫುಲ್ಲು ಬಿಡಲೇ ಇಲ್ಲ ಅಂತಂದರೆ, ಜೊತೆಗೆ ಫುಲ್ಲೆಲ್ಲ ಗ್ರೌಂಡೆಲ್ಲ ಗಬ್ಬೆದ್ದು ಹೋಗಿತ್ತು ಅಂದರೆ, ಆಡ್ಸೋಕ್ಕಾಗೇ ಇಲ್ಲ ಅಂತಂದರೆ ಅವಾಗ ಮಾತ್ರ ರಿಸರ್ವ್ ಡೇಗೆ ಮ್ಯಾಚು ಹೋಗುತ್ತೆ. ರಿಸರ್ವ್ ಡೇದು ರೂಲ್ಸ್ ಹೆಂಗೆ ಅಂತಂದರೆ, ಇವಾಗ ಇನ್ ಕೇಸ್ ಏನಾದರೂ ಓವರ್ಸ್ ಏನೋ ರೆಡ್ಯೂಸ್ ಆಯಿತು ಅಂತ ಅನ್ಕೊಳ್ಳಿ. ಇವಾಗ ಒಂದು ಸೈಡ್ 20 ಓವರ್ ಬ್ಯಾಟಿಂಗ್ ಆಡಿರ್ತಾರೆ, ಮಧ್ಯದಲ್ಲಿ ಮಳೆ ಬರುತ್ತೆ, ಓವರ್ಸ್ ಮಧ್ಯದಲ್ಲಿ ರೆಡ್ಯೂಸ್ ಆಗುತ್ತೆ, ಆಮೇಲೆ ಟಾರ್ಗೆಟು ಕೂಡ ರೆಡ್ಯೂಸ್ ಆಗುತ್ತೆ. ಗೊತ್ತಿರೋ ಹಾಗೆ ನಿಮಗೆ ಆ DLS ಮೆಥಡ್ ಮೇಲೆ ರೆಡ್ಯೂಸ್ ಆಗುತ್ತೆ. ಸೊ ಆ ರೆಡ್ಯೂಸ್ ಆಗಾದ್ಮೇಲೆ ಇನ್ ಕೇಸ್ ಅವರು ಬ್ಯಾಟಿಂಗಿಗೆ ಬಂದಿದ್ದಾರೆ ಅಂದರೆ, ಚೇಸ್ ಡೌನ್ ಮಾಡಬೇಕು ಅಂತ ಬಂದಿದ್ದಾರೆ ಅಂದರೆ, ಒಂದು ಡೆಲಿವರಿ ಆಯಿತು ಅಂದ್ರೂ ಕೂಡ ನೆಕ್ಸ್ಟ್ ಡೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಆ ರೆಡ್ಯೂಸ್ಡ್ ಟಾರ್ಗೆಟ್ ಏನಿರುತ್ತೆ ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಒಂದು ಡೆಲಿವರಿ ಆಯಿತು ಅಂತ ಅಂದರೆ, ಬಟ್ ಏನಾದ್ರು ಒಂದು ಡೆಲಿವರಿ ಆಗಿಲ್ಲ ಅಂತಂದರೆ, ಬೌಲಿಂಗ್ ಮಾಡೇ ಇಲ್ಲ, ಬ್ಯಾಟಿಂಗ್ ಆಡೇ ಇಲ್ಲ ಇವರು ಅಂತಂದರೆ, ಮತ್ತೆ ಮ್ಯಾಚ್ ಎಲ್ಲಿ ನಿಂತಿತ್ತೋ ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಗುತ್ತೆ. ಅದು ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಸರಿ, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಸರಿ. ಇನ್ ಕೇಸ್ ಅದೇನಾದರೂ ಟಾರ್ಗೆಟ್ ಏನಾದರೂ ರಿವೈಸ್ ಆಗಿತ್ತು ಅಂತಂದರೆ, ಏನಾದ್ರು ರೆಡ್ಯೂಸ್ ಆಗಿತ್ತು ಅಂತಂದರೆ, ಅವಾಗ ಮಾತ್ರ ಈ ಥರ ಒಂದು ಸಿನಾರಿಯೋಗೆ ಬರುತ್ತೆ. ಆ ರೆಡ್ಯೂಸ್ಡ್ ಟಾರ್ಗೆಟ್ನ ಚೇಸ್ ಡೌನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ದಿನ ಅವರು ಕಂಪ್ಲೀಟ್ಲಿ 20 ಓವರ್ ಆಡ್ಸೋದಕ್ಕೆ ಬಿಡೋದಿಲ್ಲ. ಅದು ಇನ್ ಕೇಸ್ ಅವರು ಬ್ಯಾಟಿಂಗ್ ಆಡೋದಕ್ಕೆ ಬಂದಿದ್ರು, ಒಂದು ಡೆಲಿವರಿ ಏನಾದ್ರು ಫೇಸ್ ಮಾಡಿ ತಿರ್ಗಾ ಮಳೆ ಬಂತು ಅಂದರೆ ಮಾತ್ರ, ಅವಾಗ ವಾಶ್ಔಟ್ ಆಯಿತು ಅಂದರೆ ಮಾತ್ರ ಈ ಥರ ಒಂದು ಸಿನಾರಿಯೋ ಬರುತ್ತೆ. ಬಟ್ ಇದೆಲ್ಲ ಕಂಪ್ಲೀಟ್ಲಿ ರೇರ್ ಸೀನ್ಗಳು ಆಗೋದು. ಈ ಥರ ಸಿನಾರಿಯೋ DLS ಮೆಥಡು ಅನೌನ್ಸ್ ಆಗಾದ್ಮೇಲೆ ಬ್ಯಾಟಿಂಗ್ ಆಡಕ್ಕೆ ಬಂದು ತಿರ್ಗಾ ಇಂಟ್ರಪ್ಟ್ ಆಯಿತು ಅಂದ್ರೆ ಅವಾಗ ಒಂಥರ ಸೈಕ್ ಆಗೋಗ್ಬಿಡುತ್ತೆ ಪ್ಲೇಯರ್ಸ್ಗಳಿಗೆ ಮಾತ್ರ. ಸೊ ಈ ಥರ ಸಿನಾರಿಯೋ ಎಲ್ಲ ಆಗದೆ ಇರಲಿ, ರೆಡ್ಯೂಸ್ ಟಾರ್ಗೆಟ್ ಎಲ್ಲ ಆಗ್ಬಿಟ್ಟು ತಿರ್ಗಾ ನೆಕ್ಸ್ಟ್ ದಿನ ಬಂದ್ಬಿಟ್ಟು ಆ ರೆಡ್ಯೂಸ್ ಟಾರ್ಗೆಟ್ ಎಲ್ಲ ಚೇಸ್ ಡೌನ್ ಮಾಡೋದೆಲ್ಲ ಒಂಥರ ವಿಚಿತ್ರವಾಗಿರುತ್ತೆ. ಒಂಥರ ಒಂದು ಟೀಮಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಆಗುತ್ತೆ ಅಂತೇಳಿ, ಮಳೆ ಬಂತು ಅಂದರೆ ಒಂದು ಟೀಮಿಗೆ ಸಿಕ್ಕಾಪಟ್ಟೆ ಎಫೆಕ್ಟ್ ಅಂತೂ ಆಗೇ ಆಗುತ್ತೆ. ಎಲ್ಲರೂ ಬೌಲಿಂಗ್ ತಗೊಳೋದಕ್ಕೆ ನೋಡ್ತಾರೆ, ಚೇಸ್ ಡೌನ್ ಮಾಡೋದಕ್ಕೆ ನೋಡ್ತಾ ಇರ್ತಾರೆ. ಚೇಸಿಂಗ್ ಟೀಮ್ಗೆ ಸೈಕಲಾಜಿಕಲ್ ಅಡ್ವಾಂಟೇಜ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ನನ್ನ ಪ್ರಕಾರ ಎಲ್ಲ ಮ್ಯಾಚಲ್ಲೂ ಕೂಡ ಎಲ್ಲರೂ ಬೌಲಿಂಗ್ ತಗೊಂತಾರೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದರೆ ಮಳೆ ಕಾಟ ಎಲ್ಲ ಕಡೆ ಇರೋದ್ರಿಂದ, 8 ಮ್ಯಾಚಲ್ಲಿ ಲಾಸ್ಟ್ 8 ಮ್ಯಾಚಲ್ಲಿ 3 ಮ್ಯಾಚ್ ಉಣಿಸಿರೋದ್ರಿಂದ, ಮಳೆ ಆಲ್ಮೋಸ್ಟ್ ಎಲ್ಲ ಮ್ಯಾಚು ಮಳೆ ಬರ್ತಾ ಇರೋದ್ರಿಂದ ಖಂಡಿತ ಮಳೆ ಮೇಲೆ ಫೋಕಸ್ ಅಂತೂ ಒಂಥರ ಇವ್ರು ಬರೀ ಇದಕ್ಕೆ ಪ್ರಿಪೇರ್ ಆಗಲ್ಲ, ಮಳೆಗೂ ಕೂಡ ಪ್ರಿಪೇರ್ ಆಗಬೇಕು. ಮಳೆ ಬಂದ್ರೆ ಹೆಂಗೆ ಮಾಡೋದು, ಹಂಗೆ ಮಾಡೋದು, ಅದು ಮಾಡೋದು, ಇದು ಮಾಡೋದು ಅಂತೆಲ್ಲ ಪ್ರಿಪೇರ್ ಆಗ್ತಿರಬೇಕು. ಸೊ ಈ ಥರ ಸಿನಾರಿಯೋಗಳೆಲ್ಲ ಇದೆ. ಇನ್ ಕೇಸ್ ಏನಾದ್ರು ರಿಸರ್ವ್ ಡೇನೂ ಕೂಡ ವಾಶ್ಔಟ್ ಆಗುವಂಥ ಸಿನಾರಿಯೋ ಬಂತು ಅಂದರೆ, ಅವತ್ತು ಕೂಡ ಮಳೆ ಬಂದು ಆಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ, ಸೂಪರ್ ಓವರ್ ಆಡ್ಸೋದಕ್ಕೆ ಟ್ರೈ ಮಾಡ್ತಾರಂತೆ. ಸೂಪರ್ ಓವರ್ 1 ಓವರ್ ಗೇಮು. ಇಲ್ಲಿ ಲೀಗ್ ಸೀಸನ್ನೆಲ್ಲ ಆದರೆ 5 ಓವರ್ ಗೇಮ್ ಅಂತೂ ಮಿನಿಮಮ್ ಆಗಲೇಬೇಕು, ಒಂದು ಮ್ಯಾಚ್ಗೆ ರಿಸಲ್ಟ್ ಬರಬೇಕು ಅಂದರೆ. ಸೂಪರ್ ಓವರ್ ಆಡ್ಸೋದಕ್ಕೆ ಟ್ರೈ ಮಾಡ್ತಾರಂತೆ. ಇನ್ ಕೇಸ್ ಸೂಪರ್ ಓವರು ಆಡ್ಸೋದಕ್ಕೆ ಆಗಿಲ್ಲ ಅಂತ ಅಂದರೆ, ಪಾಯಿಂಟ್ಸ್ ಟೇಬಲಲ್ಲಿ ಯಾರು ಮೇಲ್ಗಡೆ ಇದ್ದಾರೋ, ಇವಾಗ ಫಾರ್ ಎಕ್ಸಾಂಪಲ್ ಕ್ವಾಲಿಫೈರ್ಸ್ 1 ತೊಗೊಂಡ್ರೆ KKR ವರ್ಸಸ್ SRH,
ಇವರಿಬ್ಬರಲ್ಲಿ ಇರೋದು KKR ಮೇಲ್ಗಡೆ ಇದ್ದಾರೆ. KKR ಡೈರೆಕ್ಟಾಗಿ ಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಕ್ವಾಲಿಫೈಯರ್ 1ಇಂದ KKR ಹೋಗ್ಬಿಟ್ಟು ಅಲ್ಲಿ ಕ್ವಾಲಿಫೈಯರ್ 2ನ ಆಡಬೇಕು. RCB ವರ್ಸಸ್ RR ಅಂತ ಬಂದಾಗ RCBಗಿಂತ RR ಮೇಲ್ಗಡೆ ಇದ್ದಾರೆ ಪಾಯಿಂಟ್ಸ್ ಟೇಬಲಲ್ಲಿ 3-4 ಅಲ್ಲಿ ಇದಾರಲ್ಲ. ಸೊ RR ಕ್ವಾಲಿಫೈ ಆಗೋಗ್ಬಿಡ್ತಾರೆ. ಇನ್ ಕೇಸ್ ನಾವು 2 ದಿನ ವಾಶ್ಔಟ್ ಕಂಪ್ಲೀಟ್ ಆಗಿ ಆಯಿತು ಅಂತ ಅಂದರೆ RR ಕ್ವಾಲಿಫೈ ಆಗ್ತಾರೆ, RCB ಮನೆಗೆ ಬರ್ತಾರೆ. ಬಟ್ ಈ ಥರ ಎಲ್ಲ ಯಾವುದು ಆಗದೆ ಇರಲಿ, ರಿಸರ್ವ್ ಡೇ ಬರೋದು, ಆಮೇಲೆ ಇದು DLS ಮೆಥಡು, ಅದು ಇದು ಎಲ್ಲ ತಲೆ ಕೆಡಿಸ್ಕೊಳೋದು, ಇವೆಲ್ಲ ಏನು ಆಗದೆ ಇರಲಿ. ಕರೆಕ್ಟಾಗಿ 40 ಓವರ್ ಎಲ್ಲ ಮ್ಯಾಚನ್ನು ಕೂಡ ಕಂಪ್ಲೀಟ್ ಆಗಲಿ ಅಂತಲೇ ಕೇಳ್ಕೊಳ್ಳೋದು. ನೋಡೋಣ, ಫುಲ್ ಫ್ಲೆಡ್ಜ್ಡ್ ಮ್ಯಾಚ್ ಆದ್ರೆ ಮಜಾಗರು. ಇಲ್ಲಿ ಚಿಕ್ಕ ಮ್ಯಾಚ್ ಆಗೋದು, ಅಲ್ಲ 5 ಓವರ್ ಮ್ಯಾಚ್ ಆಗೋದು, ಸೂಪರ್ ಓವರ್ ಆಗೋದು, ಅದಾಗೋದು ಇದಾಗೋದು ಇವೆಲ್ಲ ಬೇಕಾಗಿಲ್ಲ. ಫುಲ್ ಫ್ಲೆಡ್ಜ್ ಮ್ಯಾಚ್ ಆಯಿತು ಅಂದರೆ ಅದು ಪಕ್ಕಾ ರಿಸಲ್ಟ್ ಬರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಸಿಗೋಣ ಮುಂದಿನ ನೋಡಿದ್ರಿ ಬಾ.